ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಇವತ್ತಿನ ವಿಡಿಯೋನ ಶುರು ಮಾಡೋಣ ಬನ್ನಿ. ಅದು ಏನಪ್ಪ ಅಂತಂದರೆ, ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಮತ್ತು ಅನ್ನಭಾಗ್ಯ ಯೋಜನೆಯ ಬಗ್ಗೆ, ರೇಷನ್ ಕಾರ್ಡ್ ತಿದ್ದುಪಡಿ ಬಗ್ಗೆ ತಿಳಿಸ್ಕೊಡ್ತೀನಿ ಬನ್ನಿ. ಅದಕ್ಕಿಂತ ಮೊದಲೇ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಬನ್ನಿ. ಹಾಗಿದ್ರೆ ನೋಡೋಣ, ಯಾರ್ಯಾರ ಹತ್ರ ರೇಷನ್ ಕಾರ್ಡ್ ಇದೆಯೋ ಅವರೆಲ್ಲರೂ ಕೂಡ ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ. ಎಲ್ರಿಗೂ ಕೂಡ ತಿಳಿದಿರುವಂತೆ ರೇಷನ್ ಕಾರ್ಡಿಂದ ನಾನಾ ರೀತಿ ಉಪಯೋಗಗಳನ್ನು ಪಡ್ಕೋತಾ ಇದ್ದೀವಿ. ಉದಾಹರಣೆಗೆ ಕೆಲವೊಂದು ಹಾಸ್ಪಿಟ್ಲುಗಳಲ್ಲಿ ಆಪ್ರೇಷನ್ನ ಉಚಿತವಾಗಿ ಮಾಡಿಕೊಡ್ತಿದ್ದಾರೆ. ಅದಲ್ದಿರ ಕಡಿಮೆ ಖರ್ಚು ಬೀಳ್ತಿದೆ ಹಾಸ್ಪಿಟ್ಲಲ್ಲಿ. ಗೃಹಲಕ್ಷ್ಮಿ ಹಣ ಕೂಡ ರೇಷನ್ ಕಾರ್ಡಿಂದ ಬರ್ತಾ ಇದೆ. ಇದೇ ರೀತಿ ನಾನಾ ರೀತಿ ಉಪಯೋಗಗಳಿಗೆ ರೇಷನ್ ಕಾರ್ಡು ಉಪಯೋಗ ಆಗ್ತಿದೆ ಅಂತ ಹೇಳ್ಬೋದು. ರೇಷನ್ ಕಾರ್ಡು ರದ್ದಾಗ್ತಿದೆ. ಯಾರು ಕೂಡ ರೇಷನ್ ಕಾರ್ಡ್ ರದ್ದಾಗದೇ ಇರೋ ಥರ ನೋಡ್ಕೊಳ್ಳಿ. ಅದು ಏನು ತಪ್ಪು ಅಂತ ನೋಡೋಣ ಬನ್ನಿ. ಹಾಗಿದ್ರೆ ಯಾವ ತಪ್ಪು ಮಾಡಿದ್ರೆ ರೇಷನ್ ಕಾರ್ಡ್ನ ರದ್ದು ಮಾಡ್ತೀವಿ ಎಂದು ರಾಜ್ಯ ಕಾಂಗ್ರೆಸ್ ಸರ್ಕಾರ ಘೋಷಣೆ ಮಾಡಿದೆ. ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ದಯವಿಟ್ಟು ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡ್ದಿರಾ ಕೊನೆವರೆಗೂ ನೋಡಿ, ಫುಲ್ ಇನ್ಫಾರ್ಮೇಷನ್ ಸಿಗುತ್ತೆ. ಯಾರು ಕೂಡ ರೇಷನ್ ಕಾರ್ಡನ್ನು ರದ್ದು ಮಾಡ್ಕೋಬೇಡಿ ಅಂತ ಹೇಳ್ತಾ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಗ್ರೂಪ್ಗೆ ಎಲ್ರಿಗೂ ಕೂಡ ಶೇರ್ ಮಾಡಿ. ಈ ವಿಡಿಯೋನ ಯಾರ್ಯಾರ ಹತ್ರ ರೇಷನ್ ಕಾರ್ಡ್ ಇದೆಯೋ ಅವರೆಲ್ರಿಗೂ ಕೂಡ ಶೇರ್ ಮಾಡಿ. ಕಾಂಗ್ರೆಸ್ ಸರ್ಕಾರ ಅನ್ನಭಾಗ್ಯ ಯೋಜನೆಯ ಸಿಹಿ ಸುದ್ದಿ ಕೊಡ್ತು. ಅದೇ ರೀತಿ ರಾಜ್ಯದ ಜನತೆಗೆ ಬಿಗ್ ಶಾಕ್ ಕೊಡ್ತಿದೆ. ಅದು ಏನಪ್ಪ ಅಂತಂದರೆ, ಯಾರ್ಯಾರೋ ರೇಷನ್ ಕಾರ್ಡ್ನ ಡೂಪ್ಲಿಕೇಟ್ ರೇಷನ್ ಕಾರ್ಡ್ ಇಟ್ಕೊಂಡಿದ್ದಾರೆ ಮತ್ತು ಯಾರ್ಯಾರು ರೇಷನ್ ಕಾರ್ಡ್ ಪಡ್ಕೊಳ್ಳೋದಕ್ಕೆ ಅನರ್ಹರೋ ಅವ್ರ ಹತ್ರ ಎಲ್ಲ ರೇಷನ್ ಕಾರ್ಡ್ ಇದೆಯೋ ಅಂಥವ್ರ ರೇಷನ್ ಕಾರ್ಡನ್ನು ಅವರವರೇ ಬಂದು ಹಾಗೆ ರದ್ದು ಮಾಡಿಸಿದ್ರೆ ಒಳ್ಳೆಯದು. ಇಲ್ಲ ಅಂತಂದರೆ ನಾವು ಬೇರೆ ರೀತಿ ಆ್ಯಕ್ಷನ್ ತಗೋಬೇಕಾಗುತ್ತೆ ಅಂತ ಹೇಳಿ KH ಮುನಿಯಪ್ಪರವರು ವಾರ್ನಿಂಗ್ ನೀಡಿದ್ದಾರೆ ಎಂದು ಹೇಳಬಹುದು. ಮತ್ತು BPL ಕಾರ್ಡ್ ಮತ್ತು APL ಕಾರ್ಡ್ ಇದರ ಪೈಕಿ ಜಾಸ್ತಿ ಜನರ ಹತ್ರ ಕಡಿಮೆ ಪ್ರಿಂಟ್ ಆಗಿದೆ. ಅಂದರೆ ಯಾರಿಗೂ ಕೂಡ ಅಷ್ಟೊಂದು APL ಕಾರ್ಡ್ BPL ಕಾರ್ಡ್ನ ಕೊಟ್ಟೇ ಇಲ್ಲ. ಆದರೆ ರಾಜ್ಯದ ಜನತೆ ಎಣಿಕೆ ಮಾಡಿ ನೋಡಿದ್ರೆ ಯಾರ್ಯಾರ ಹತ್ರ ಇದೆ APL ಕಾರ್ಡ್ BPL ಕಾರ್ಡು ಅಂತ ಲೆಕ್ಕಾಚಾರ ಮಾಡಿ ನೋಡಿದಾಗ ಸುಳ್ಳು ರೇಷನ್ ಕಾರ್ಡ್ಗಳು, ಅನರ್ಹ ರೇಷನ್ ಕಾರ್ಡ್ಗಳು ಹೆಚ್ಚಾಗುತ್ತಿದೆ. ಪರಿಶೀಲನೆ ಮುಖಾಂತರ ತಿಳಿದು ಬರ್ತಾ ಇದೆ ಎಂದು KH ಮುನಿಯಪ್ಪರವರು ತಿಳಿಸಿದ್ದಾರೆ. ಅದೇ ರೀತಿ ಗೃಹಲಕ್ಷ್ಮಿ ಯೋಜನೆಗೆ ಸಿಹಿ ಸುದ್ದಿಯನ್ನು ನೀಡಿದ್ದಾರೆ. ಅದು ಏನಪ್ಪ ಅಂತಂದರೆ, ಮಹಿಳೆಯರಿಗೆ ಇನ್ನು ಮುಂದೆ 2,000 ಅಲ್ಲ 4,000 ಹಣನ ಜಮಾ ಮಾಡಬೇಕು ಎಂದು ಕಾಂಗ್ರೆಸ್ ಸರ್ಕಾರದ ಶಾಸಕರು ತೀರ್ಮಾನ ಮಾಡಿದ್ದಾರೆ. ನಾವು ನುಡಿದಂತೆ ನಡೆದಿದ್ದೇವೆ. ಯಾರು ಎಷ್ಟೇ ಮಾತಾಡಿದರೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ನಿಲ್ಲಿಸಲಾಗುವುದಿಲ್ಲ. ಮಹಿಳೆಯರಿಗೆ ನೀಡುತ್ತಿರುವ ಪ್ರೋತ್ಸಾಹ ಧನವನ್ನು ಸಹ ನಿಲ್ಲಿಸುವುದಿಲ್ಲ. ಇದು ಇದೇ ರೀತಿ ಮುಂದುವರಿಯುತ್ತದೆ. ಕಾಂಗ್ರೆಸ್ ಸರ್ಕಾರ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಎಂದು ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿರುವ ಎಲ್ಲ ಮಹಿಳೆಯರಿಗೂ ಅನ್ನಭಾಗ್ಯ ಯೋಜನೆ ಹಣ ಆಗಿರ್ಬೋದು, ಗೃಹಲಕ್ಷ್ಮಿಯ ಹಣ ಆಗಿರ್ಬೋದು, ಕಾಂಗ್ರೆಸ್ ಸರ್ಕಾರ ಇರುವವರೆಗೂ ನಿಲ್ಲಿಸದೇ ಇಲ್ಲ ಎಂದು ಗೃಹಲಕ್ಷ್ಮಿ ಯೋಜನೆಯ ಅಡಿಯಲ್ಲಿರುವ ಎಲ್ಲ ಮಹಿಳೆಯರಿಗೂ ಕೂಡ ಸಿಹಿ ಸುದ್ದಿಯನ್ನು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆಯಾದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಸ್ವತಃ ನೀಡಿದ್ದಾರೆ. ಗೃಹಲಕ್ಷ್ಮಿಯ 18ನೇ ಕಂತಿನ ಹಣವನ್ನು ಇದೇ ತಿಂಗಳು ಅಂದರೆ ಯುಗಾದಿ ಹಬ್ಬದಂದು ಎಲ್ಲರಿಗೂ ಕೂಡ ಬಿಡುಗಡೆ ಮಾಡಲಾಗುವುದು ಎಂದು ತಿಳಿಸಿದ್ದಾರೆ. ಇದೇ ರೀತಿ ಯಾವುದಾದ್ರೂ ಅಪ್ಡೇಟ್ಸ್ ಇದ್ದರೆ ಮತ್ತೆ ನಾವು ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀವಿ ಅಂತ ಹೇಳ್ತಾ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು.